ಓಕೆ, ಇವತ್ತಿನ ವಿಡಿಯೋಲಿ ಒಂದು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಅಂಗನವಾಡಿ ಸೆಂಟರ್ ಜಾಬ್ ಅನ್ನೋದು ಕಾಲ್ ಆಗಿದೆ. ಸೊ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಸೇರಿ ಒಟ್ಟು 1143 ಹುದ್ದೆಗಳು ಭರ್ತಿಗೆ ಅರ್ಜಿ ಅನ್ನೋದು ಆಹ್ವಾನ ಆಗಿದೆ. ಸೊ ಇದು ರಿಗಾರ್ಡಿಂಗ್ ಆಗಿ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು, ಏನೆಲ್ಲ ಕ್ವಾಲಿಫಿಕೇಶನ್ ಅನ್ನೋದು ಕಂಪ್ಲೀಟ್ ಆಗಿರ್ಬೇಕು, ಹಾಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕು, ಹಾಗೆ ಹೇಗೆ ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ನಾವು ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಓಕೆ, ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ. ನಾನು ನಿಮ್ಮ ನಮ್ರತಾ ಕೌಶಿಕ್. ಇವತ್ತಿನ ವಿಡಿಯೋಲಿ ನಾನು ಹೇಳಿದಾಗೆ ನಿಮ್ಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನ ಅನ್ನೋದು ಕಾಲ್ ಆಗಿದೆ. ಸೊ ಹಾಗೇನೆ ಇದು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಭಾಗದಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಆರಂಭಿಕ ಹಂತದಲ್ಲಿ ಶಿಕ್ಷಣವನ್ನು ನೀಡಲು ರಾಜ್ಯ ಸರ್ಕಾರದಿಂದ ಪ್ರತಿ ಹಳ್ಳಿಯಲ್ಲಿಯೂ ಅಂಗನವಾಡಿ ಕೇಂದ್ರಗಳನ್ನು ತೆರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿ ಅನ್ನೋದು ಭರ್ತಿ ಮಾಡೋಕೆ ಅಂತ ಹೇಳಿ ನಿಮ್ಗೆ ಕಾಲ್ ಅನ್ನೋದು ಆಗಿದೆ. ಸೊ ಹಾಗೇನೆ ಅಂಗನವಾಡಿ ಕೇಂದ್ರ 1975ರಲ್ಲಿ ಸಂಯೋಜಿತ ಮಕ್ಕಳ ಅಭಿವೃದ್ಧಿ ಸೇವೆಗಳು ಹಾಗೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಯೋಜನೆಯ ಅಂಗವಾಗಿ ಈ ಅಂಗನವಾಡಿಯನ್ನು ಆರಂಭಿಸಿದ್ದು ಮಕ್ಕಳು ಮತ್ತು ಮಹಿಳೆಯರ ಸಮಗ್ರ ಅಭಿವೃದ್ಧಿಯ ಉದ್ದೇಶವಾಗಿದೆ. ಅಂದ್ರೆ ಇದು ಬಂದು ಮಕ್ಕಳಿಗೆ ಎಜುಕೇಶನ್ ಅನ್ನೋದನ್ನ ನೆರವು ನೀಡಬೇಕು ಅಂತ ಹೇಳಿ 1975ರಲ್ಲಿ ನಿಮ್ಗೆ ಸರ್ಕಾರದಿಂದ ರಚಿಸಲಾಗಿದೆ ಅಂಗನವಾಡಿ ಕೇಂದ್ರ ಅನ್ನೋದು. ಇದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಇರುತ್ತೆ. ಹಾಗೇನೆ ಇದು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಕಾರ್ಯನಿರ್ವಹಿಸಿರೋ ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೆ ಅಂತ ಹೇಳಿ ಮಾಡಿರುವಂತಹ ಒಂದು ಯೋಜನೆ ಆಗಿದೆ. ಅಂಗನವಾಡಿ ಹುದ್ದೆಗಳು ಮಹಿಳಾ ಸಬಲೀಕರಣಕ್ಕೆ ಅಂದ್ರೆ ಫಾರ್ ವುಮೆನ್ ಎಂಪವರ್ಮೆಂಟ್ ಮಾದರಿಯಾಗಿ ಪ್ರವೃತ್ತಿಯಲ್ಲಿರುವ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಸ್ವಂತ ನಿರ್ವಹಣೆಗೆ ಅವಕಾಶ ಒದಗಿಸುತ್ತದೆ. ಅಂದ್ರೆ ಮಹಿಳೆಯರಿಗೆ ಇದು ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಾರಲ್ಲ ಅವ್ರಿಗೆ ಒಂದು ಒಳ್ಳೆ ಜಾಬ್ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಎಷ್ಟು ವೇಕೆನ್ಸಿ ಅನ್ನೋದು ಖಾಲಿ ಇದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು 1143 ವೇಕೆನ್ಸಿ ಅನ್ನೋದು ಖಾಲಿ ಇದೆ. ಹಾಗೇನೆ ಯಾವ ಪ್ಲೇಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದು ಖಾಲಿ ಇದೆ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ, ಕಲಬುರ್ಗಿ, ಬಾಗಲಕೋಟೆ. ಸೊ ಇಲ್ಲಿ ನಿಮ್ಗೆ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಖಾಲಿ ಇದೆ. ಹಾಗೇನೆ ಅಪ್ಲಿಕೇಶನ್ ಅನ್ನೋದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳುತ್ತೆ. ನಿಮ್ಗೆ ಆನ್ಲೈನ್ ಮೂಲಕ ಅನ್ನೋದು ಸಹ ಸಲ್ಲಿಸಬಹುದು. ಬಟ್ ಏನಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅರ್ಜಿ ಶುಲ್ಕ ಅನ್ನೋದು ಯಾವುದೇ ರೀತಿ ಇರೋದಿಲ್ಲ. ಸೊ ನೋ ಫೀಸ್ ಅಂದ್ರೆ ಯಾವುದೇ ರೀತಿ ಶುಲ್ಕ ಅನ್ನೋದು ಇರೋದಿಲ್ಲ. ಓಕೆ, ಸೊ ಹಾಗೇನೆ ಅಂಗನವಾಡಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅಂಗನವಾಡಿ ಕಾರ್ಯಕರ್ತೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯು ಅಂಗನವಾಡಿ ಕೇಂದ್ರದ ನಾಯಕಿ ಅಥವಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂಗನವಾಡಿ ಕಾರ್ಯಕರ್ತರ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೇಂದ್ರದ ನಾಯಕಿ ಅಥವಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳ ಶಿಕ್ಷಣ ಹಾಗೂ ಆರೋಗ್ಯದ ವಿಚಾರದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಅಂದ್ರೆ ನಿಮ್ಗೆ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೇನೆ ಅವರ ಆರೋಗ್ಯದ ವಿಚಾರದಲ್ಲಿ ಮುಖ್ಯ ಕಾರ್ಯ ಅನ್ನೋದನ್ನ ನಿರ್ವಹಿಸ್ತಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ ಸೊ ಏನು ಸಂಬಳ ಇರುತ್ತೆ ಅಂತ ಹೇಳಿದ್ರೆ ಮಾಸಿಕ ಅಂದ್ರೆ ಮಂತ್ಲಿ 10,000 ಅನ್ನೋದು ನಿಮ್ಗೆ ನಿಗದಿಪಡಿಸಿದ್ದಾರೆ. ಹಾಗೇನೆ ಅಂಗನವಾಡಿ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಹುದ್ದೆ. ಇದು ಏನಂತ ಹೇಳಿದ್ರೆ ಅಂಗನವಾಡಿ ಸಹಾಯಕಿಯು ಅಂಗನವಾಡಿ ಕಾರ್ಯಕರ್ತೆಗೆ ಸಹಾಯ ಮಾಡುತ್ತಾರೆ. ಅಂದ್ರೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಕಾರ್ಯಕರ್ತೆಯರಾಗಿರ್ಬೋದು ಅಂಗನವಾಡಿ ಅವ್ರಿಗೆ ಇವರು ಹೆಲ್ಪರ್ ಆಗಿರ್ತಾರೆ. ಅಂಗನವಾಡಿ ಸಹಾಯಕಿಯು ಮಕ್ಕಳ ಆರೈಕೆ, ಆಹಾರ ವಿತರಣೆ ಮತ್ತು ದಿನನಿತ್ಯದ ದಿನಚರಿ ಕೆಲಸ ನಿರ್ವಹಿಸುತ್ತಾರೆ. ಅಂದ್ರೆ ಮಕ್ಕಳನ್ನ ಆರೈಕೆ ಅಥವಾ ಆಹಾರ ಕೊಡುವುದು ಮತ್ತೆ ದಿನನಿತ್ಯದ ದಿನಚರಿ ಅನ್ನೋದನ್ನ ವಿಚಾರಿಸ್ಕೊಳ್ಳೋದು ಬಂದು ಅಂಗನವಾಡಿಯ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿಯ ಕೆಲಸ ಆಗಿರುತ್ತೆ. ಅಂಗನವಾಡಿ ಸಹಾಯಕಿಯರಿಗೆ ವೇತನ ಅನ್ನೋದು ಬೇರೆ ಇದೆ, 5,000 ಅನ್ನೋದು ಇರುತ್ತೆ ಮಂತ್ಲಿ. ಅಂಗನವಾಡಿ ಕಾರ್ಯಕರ್ತೆಗೆ 10,000, ಅಂಗನವಾಡಿ ಸಹಾಯಕಿಗೆ 5,000 ವೇತನ ಅನ್ನೋದನ್ನ ನಿಗದಿಪಡಿಸಿರ್ತಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇದಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ ಅಂತ ಹೇಳಿದ್ರೆ ಕಡ್ಡಾಯವಾಗಿ PUC ಅನ್ನೋದು ಕಂಪ್ಲೀಟ್ ಆಗಿರ್ಬೇಕು. ಅಂಗನವಾಡಿ ಕಾರ್ಯಕರ್ತೆಗೆ ನಾನ್ ಹೇಳ್ತಾ ಇರೋದು PUC ಅನ್ನೋದು ನೀವು ಪಾಸ್ ಆಗಿರ್ಬೇಕು. ಹಾಗೆ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಅಂದ್ರೆ ಕರ್ನಾಟಕದಲ್ಲಿ ಅವರು ಕಾಯಂ ನಿವಾಸಿ ಅಂದ್ರೆ ವಾಸಿಸ್ತಾ ಇರ್ಬೇಕು. ಹಾಗೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸೋಕೆ 18 ವರ್ಷ ತುಂಬಿರ್ಬೇಕು, 35 ವರ್ಷದ ಒಳಗಿರ್ಬೇಕು. ಏಜ್ ಲಿಮಿಟ್ ಅನ್ನೋದು ಬಂದು 18 ವರ್ಷ ಅನ್ನೋದು ಕಂಪ್ಲೀಟ್ ಆಗಿರ್ಬೇಕು. ಹಾಗೆ 35 ವರ್ಷದ ಒಳಗಿರ್ಬೇಕು. SSLC ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕು.
ಅಂದ್ರೆ ನಿಮ್ಗೆ ಸೊ PUC ಅಲ್ಲ SSLC ಅಲ್ಲಿ ಅಂದ್ರೆ 10th ಅಲ್ಲಿ ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್ ಅನ್ನೋದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಸೊ ಇವರು ಬಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಸಲ್ಲಿಸಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ಅಂಗನವಾಡಿ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಏನೆಲ್ಲ ನಿಮ್ಗೆ ಕಂಡೀಷನ್ ಅನ್ನೋದು ಇದೆ ಅಂತ ಹೇಳಿ ತಿಳ್ಕೊಂಡ್ ಬರೋಣ. ಅಂಗನವಾಡಿ ಸಹಾಯಕಿ ಆಗಿ ಕಾರ್ಯನಿರ್ವಹಿಸಲು ಕನಿಷ್ಠ 10ನೇ ತರಗತಿ 4ನೇ ತರಗತಿಯಲ್ಲಿ ತೇರ್ಗಡೆ ಆಗಿರಬೇಕು. ಅಂದ್ರೆ 10th ಅಥವಾ 4th ಅನ್ನೋದು ಪಾಸ್ ಆಗಿರ್ಬೇಕು. ಅಭ್ಯರ್ಥಿಯು ಸೇಮ್ ಕರ್ನಾಟಕದ ಕಾಯಂ ವಾಸ ಆಗಿರ್ಬೇಕು, ಅಂದ್ರೆ ನಿವಾಸಿ ಆಗಿರ್ಬೇಕು. ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಇದು ಸಹ ಸೇಮ್ ಏಜ್ ಲಿಮಿಟ್ ಇರುತ್ತೆ, 18 ವರ್ಷದಿಂದ 35 ವರ್ಷದೊಳಗೆ ಇರಬೇಕು. ಓಕೆನಾ. ಸೊ ನಿಮ್ಗೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಅಭ್ಯರ್ಥಿಯು ಉತ್ತೀರ್ಣರಾಗಿರುವ ಮಾರ್ಕ್ಸ್ ಕಾರ್ಡ್, ಅಂದ್ರೆ ನಿಮ್ಗೆ ಇವಾಗ ಎಕ್ಸಾಂಪಲ್ ಕಾರ್ಯಕರ್ತೆ ಹುದ್ದೆಗೆ ನಾನ್ ಹೇಳಿದೆ PUC ಆಗಿರ್ಬೇಕು ಅಂತ, PUC ಪಾಸ್ ಆಗಿರುವಂತ ಮಾರ್ಕ್ಸ್ ಕಾರ್ಡ್ ಇರ್ಬೇಕು. ಸೊ ಹಾಗೆ ಸಹಾಯಕಿ ಹುದ್ದೆಗೆ 10th ಇಲ್ಲ 4th ಪಾಸ್ ಆಗಿರುವಂತ ಮಾರ್ಕ್ಸ್ ಕಾರ್ಡ್. ಅಭ್ಯರ್ಥಿಯ ಜನ್ಮದಿನ ಪತ್ರ ಅಂದ್ರೆ ಜನ್ಮದಿನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೇಕು. ಹಾಗೆ ಅಭ್ಯರ್ಥಿಯು APL ಅಥವಾ BPL ಕಾರ್ಡ್ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಹಾಗೆ ಅಭ್ಯರ್ಥಿಯ ಆಧಾರ್ ಕಾರ್ಡ್, ಹಾಗೇನೆ ಒಂದು ಫೋಟೋ, ಇದಿಷ್ಟು ಪ್ರಿಂಟ್ ಅನ್ನೋದನ್ನ ಸಲ್ಲಿಸಬೇಕಾಗಿರತ್ತೆ. ಸೊ ನಿಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಆಸಕ್ತಿ ಇರುವ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಕೊನೆಯ ದಿನಾಂಕ ಮುಕ್ತಾಯ ಆಗುವುದರ ಒಳಗೆ ಈ ಕೆಳಗಿನ ವಿಧಾನವನ್ನು ಅಂದ್ರೆ ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಲ್ಲ ಆ ವಿಧಾನವನ್ನು ಅನುಸರಿಸಿ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಓಕೆ, ಇವಾಗ ಫಸ್ಟ್ ಇದನ್ನ ನೋಡ್ಕೊಬರೋಣ, ಸೆಲೆಕ್ಷನ್ ಮೆಥಡ್ ಅನ್ನೋದು ಹೇಗಿರುತ್ತೆ ಅಂತೇಳಿ. ಅಂಗನವಾಡಿ ಕಾರ್ಯಕರ್ತೆಗೆ ಹುದ್ದೆ ಖಾಲಿ ಇರುವ ಹೊಸ ಕೇಂದ್ರ ಆರಂಭಿಸುತ್ತಿರುವವರು ಹಾಗೂ ಗ್ರಾಮದಲ್ಲಿ ವಾಸವಿರುವವರು ಸಹಾಯಕಿಯರು ಇರಬೇಕು. ಅಂದ್ರೆ ಏನಂದ್ರೆ ಆ ಏರಿಯಾದಲ್ಲೇನೆ ವಾಸಿಸುತ್ತಿರುವ ಸಹಾಯಕಿಯರ ಇರಬೇಕು. ಓಕೆನಾ. ಹಾಗೆ ಅವರು ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರಬೇಕು. ಆ ಅಂಗನವಾಡಿ ಕೇಂದ್ರದಿಂದ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಾಸಿಸುತ್ತಿರಬೇಕು. ಅಂಗನವಾಡಿ ಕೇಂದ್ರದಿಂದ 3 ಕಿಲೋಮೀಟರ್ ರೇಂಜ್ ಅಲ್ಲಿ ಅವರು ವಾಸಿಸ್ತಾ ಇರಬೇಕು, ಅಂತವ್ರಿಗೆ ಇದು ಹೆಲ್ಪ್ ಆಗತ್ತೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಿಮ್ಗೆ 5/1/2025 ಅಂದ್ರೆ ಜನವರಿ 5 ಅಂದ್ರೆ ನಾಳೆನೆ ಲಾಸ್ಟ್ ಡೇಟ್ ಅನ್ನೋದು ಆಗಿದೆ. ಸೊ ಯಾರೆಲ್ಲ ನೀವು ಸಲ್ಲಿಸ್ಬೇಕು ಅಂತ ಇದ್ದೀರಾ ಅರ್ಜಿ ಅನ್ನೋದನ್ನ, ಸೊ ಅವರು ಆದಷ್ಟು ಬೇಗ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಓಕೆ, ಸೊ ಇವಾಗ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ಯಾವ ಲಿಂಕ್ ನ ಬಳಸಿ ಹೇಗೆ ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ಈ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಸಲ್ಲಿಸಬೇಕಾಗತ್ತೆ. ಸೊ ಇದರಲ್ಲಿ ನಾನು ಹೇಗೆ ಸಲ್ಲಿಸೋದು ಅಂತ ಹೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ, ನೋಡ್ಕೊಂಡ್ ಬರೋಣ ಬನ್ನಿ. ಓಕೆ, ಸೊ ಇಲ್ಲಿ ಬಾಕ್ಸ್ ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಅನ್ನೋದು ಮಾಡಿದ್ದೀನಿ ಅಲ್ಲ. ಸೊ ಆ ವೆಬ್ಸೈಟ್ಗೆ ಹೋಗಿ ಗೂಗಲಲ್ಲಿ ಓಪನ್ ಮಾಡಿ ನಿಮಗೆ ಡಿಪಾರ್ಟ್ಮೆಂಟ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ಸ್ಟೆಪ್ 1 ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋದು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮಗೆ ಸಬ್ ಡಿಸ್ಟಿಕ್ ಆಗಿರ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರಾಜೆಕ್ಟ್ ಆಯ್ಕೆ ಮಾಡಿಕೊಂಡು ಅಧಿಸೂಚನೆ ಸಂಖ್ಯೆ ಅಂದರೆ ನೋಟಿಫಿಕೇಷನ್ ನಂಬರ್ ಅನ್ನೋದನ್ನು ಅಲ್ಲೇ ಬರುತ್ತೆ ಹಾಕಿ. ಹಾಗೆ ನಿಮಗೆ ಯಾವ ಹುದ್ದೆ ಬೇಕು ಅದನ್ನು ಸೆಲೆಕ್ಟ್ ಅನ್ನೋದನ್ನು ಮಾಡ್ಕೊಳ್ಳಿ. ಅಂದರೆ ಕಾರ್ಯಕರ್ತೆ ಬೇಕಾ ಅಥವಾ ಸಹಾಯಕಿ ಬೇಕಾ, ಅವೆರಡಲ್ಲಿ ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಬರ್ತ್ ಸರ್ಟಿಫಿಕೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ತಹಶೀಲ್ದಾರ್ ಅವರಿಂದ ಪಡೆದ ಜಾತಿ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿರಬೇಕು. ಅಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಿ, ಅಪ್ಡೇಟ್ ಅನ್ನೋದು ಆಗುತ್ತೆ. ಹಾಗೆಯೇ ಸೆಕೆಂಡ್ ಸ್ಟೆಪ್ ಬಂದು ಅಪ್ಲೋಡ್ ಯುವರ್ ಫೋಟೋ ಆರ್ ಸಿಗ್ನೇಚರ್ ಅಂತ ಇದೆಯಲ್ಲ, ಸೊ ಅಲ್ಲಿ ಅಪ್ಲಿಕೇಶನ್ ID ಬರುತ್ತೆ ನಿಮಗೆ. ಆ ಅಪ್ಲಿಕೇಶನ್ ID ಹಾಕಿ ಡೇಟ್ ಆಫ್ ಬರ್ತ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದು ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಪ್ರಿವ್ಯೂ ಅಂತ ಬರುತ್ತೆ. ಸೊ ಪ್ರಿವ್ಯೂ ಅಂತ ಹೇಳಿ ಕೊಟ್ಟು ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೇಳಿ ಬರುತ್ತೆ. ಅಪ್ಲಿಕೇಶನ್ ಅನ್ನೋದನ್ನು ಸಲ್ಲಿಸಿರೋದನ್ನ ಪ್ರಿಂಟ್ ಅನ್ನೋದನ್ನು ತಗೊಳ್ಳಿ. ಸೊ ಇದಿಷ್ಟು ಅರ್ಜಿ ಸಲ್ಲಿಸುವ ವಿಧಾನ ಆಗಿರುತ್ತೆ. ಸೊ ಇಲ್ಲಿ ನಾನು ಹೇಗೆ ತೋರಿಸಿದ್ದೀನಿ ಅಲ್ಲ, ಸೊ ಆ ರೀತಿ ನೀವು ಅಪ್ಲಿಕೇಶನ್ ಹಾಕೋರು
ಆಕ್ಸೆಪ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ನಾನಿಲ್ಲಿ ಫುಲ್ ಅಪ್ಲೋಡ್ ಮಾಡಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕು ಅನ್ನೋರು ಇಲ್ಲೂ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಸೈಬರ್ ಸೆಂಟರಲ್ಲಿ ಹೋಗಿ ಅಲ್ಲಿ ಸಹ ಅಪ್ಲೋಡ್ ಅನ್ನೋದನ್ನು ಮಾಡ್ಬೋದು. ಈ ಮಾಹಿತಿ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದಿಷ್ಟು ಓಕೆ, ಇವತ್ತಿನ ವಿಡಿಯೋ ಇದಿಷ್ಟು ಆಗಿತ್ತು. ಸೊ ನೀವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಗೆ ಅಪ್ಲೋಡ್ ಮಾಡೋದು ಎಲ್ಲನೂ ಸಹ ನೀನು A to Z ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ವಿಡಿಯೋನದನ್ನು ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ನಿಮಗೆ A to Z ಇನ್ಫಾರ್ಮೇಷನ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮುಂದಿನ ಜಾಬ್ ಅಪ್ಡೇಟ್ಸ್ಗೋಸ್ಕರ ನನ್ನ ಅಕೌಂಟ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಇರೋರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.